ನಗರದ ಹೃದಯ ಭಾಗದಲ್ಲಿರುವ ಶ್ರೀ ನರಸಿಂಹರಾಜ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಸುಮಾರು 16 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವಂತಹ ಅಭಿವೃದ್ಧಿಪಡಿಸಿದಂತಹ ತೀವ್ರ ನಿಗಾ ಘಟಕದ 24x7 ಆಸ್ಪತ್ರೆ ಕಾಮಗಾರಿ ಮುಗಿದು 6 ತಿಂಗಳು ಕಳೆದರೂ ಸಹ ಇದಕ್ಕೆ ಉದ್ಘಾಟನೆ ಭಾಗ್ಯ ಇಲ್ಲ. ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರೇ, ಜಿಲ್ಲೆಯ ಸ್ಥಳೀಯ ಜನಪ್ರತಿನಿಧಿಗಳೇ, MLC ಅವರೇ, ಆರೋಗ್ಯ ಸಚಿವರೇ ನರಸಿಂಹರಾಜ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಅಭಿವೃದ್ಧಿಪಡಿಸಿರುವ ಆಸ್ಪತ್ರೆ ನಿಗಾ ಘಟಕದ ಆಸ್ಪತ್ರೆ ಉದ್ಘಾಟನೆ ಯಾವಾಗ? ಈ ನರಸಿಂಹರಾಜ ಜಿಲ್ಲಾಸ್ಪತ್ರೆಯಲ್ಲಿ ಕಾಯಂ ವೈದ್ಯಾಧಿಕಾರಿಗಳಂದ್ರೆ ಇದು DSU ಇಲ್ಲ. ಆದರೆ ಇದನ್ನ ಉದ್ಘಾಟನೆ ಮಾಡಬೇಕಂತ ಇಚ್ಛಾಶಕ್ತಿ ಜನಪ್ರತಿನಿಧಿಗಳಿಗೂ ಇಲ್ಲ. ಇನ್ನು ಉಸ್ತುವಾರಿ ಸಚಿವರು ಅತ್ತೆ ಮನೆಗೆ ಅಳಿಯ ಬಂದು ಹೋಗಿದ್ದಾನಂದ್ರೆ ಮತ್ತೆ ನಾಪತ್ತೆ ಆಗ್ತಾ ಇದ್ದಾರೆ. ಬಡವರಿಗೆ ಅನುಕೂಲವಾಗ ಅತಿ ತುರ್ತು ಪರಿಸ್ಥಿತಿಯಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಆಂಧ್ರದಿಂದನೂ ಬರ್ತಾರೆ. ಅತಿ ತುರ್ತು ಪರಿಸ್ಥಿತಿಯಲ್ಲಿ ಅಪಘಾತ ಇರ್ಬೋದು, ಹೆರಿಗೆ ಸಮಯದಲ್ಲಿರ್ಬೋದು, ಮತ್ತಿತರ ಈ ಹೆರಿಗೆ ಸಮಯದಲ್ಲಿ ಮಕ್ಕಳ ಒಂದು ಕ್ರಿಟಿಕಲ್ ಕಂಡೀಷನ್ ನಲ್ಲೇ ICU ಇರ್ಬೋದು. ಅದಕ್ಕೆ ಅವಶ್ಯಕತೆ ಇರುವಂತಹ ಈ ಆಸ್ಪತ್ರೆ ಕಾಮಗಾರಿ ಮುಗಿದು 6 ತಿಂಗಳಾದರೂ ಇನ್ನೂ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. ಇನ್ನು ಯಾವಾಗ ಬಡವರಿಗೆ ಆರೋಗ್ಯವನ್ನು ಉತ್ತಮವಾದ ಆರೋಗ್ಯವನ್ನು ಕೊಡ್ತೇವೆ ಅಂತ ಗೊತ್ತಾಗ್ತಾ ಇಲ್ಲ. ಆರೋಗ್ಯ ಮಂತ್ರಿಗಳೇ, ನೀವು ಕೋಲಾರ ಜಿಲ್ಲಾಸ್ಪತ್ರೆ ಆವರಣದಲ್ಲಿರುವ ತೀವ್ರ ನಿಗಾ ಘಟಕವನ್ನು ಉದ್ಘಾಟನೆ ಮಾಡದೆ ಖಾಸಗಿ ಆಸ್ಪತ್ರೆಗಳ ಜೊತೆ ಏನೇನೋ ಶಾಮೀಲಾಗಿದ್ದೀರಾ? ಯಾಕೆ ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ? ಯಾಕೆ ಉದ್ಘಾಟನೆ ಮಾಡಬಾರ್ದು? 6 ತಿಂಗಳಾಗಿದೆ. 6 ತಿಂಗಳಾಗಿ ಕಾಮಗಾರಿ ಮುಗಿದ್ರು ಇದುವರೆಗೂ ಉದ್ಘಾಟನೆ ಇಲ್ಲ. ಇಲ್ಲಿ ನಾಯಿಗಳು ಗಾಡಿ ಪಾರ್ಕಿಂಗ್ ಬಿಟ್ಟಿದ್ದಾರೆ. ಕೆಲವರೆಲ್ಲ ಬಂದು ಎಲ್ಲಾಡಿಕೆ ಉಗಿದ್ಬಿಟ್ಟಂತ ಪರಿಸ್ಥಿತಿ ಇದೆ. ಇದೇನಾ ಸರ್ಕಾರಿ ಆಸ್ಪತ್ರೆಗಳನ್ನು ನೀವು ಅಭಿವೃದ್ಧಿ ಮಾಡೋದು, ಬಡವರಿಗೆ ಅನುಕೂಲವಾಗುವಂತಹ ಚಿಕಿತ್ಸೆ ಕೊಡೋದು? ಈ ಕೂಡಲೇ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರೇ ಹಾಗೂ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬೈತಿ ಸುರೇಶ್ ಅವರೇ, ಸ್ಥಳೀಯ ಜನಪ್ರತಿನಿಧಿಗಳಾದಂತಹ ಕೊತ್ತೂರು ಮಂಜಣ್ಣನವರೇ ಹಾಗೂ MLC ಅನಿಲ್ ಅಣ್ಣನವರೇ ಈ ಕೂಡಲೇ ಆರೋಗ್ಯ ಮಂತ್ರಿ ಹತ್ರ ನಿಯೋಗ ಹೋಗಿ ಈ ಸರ್ಕಾರಿ ಜಿಲ್ಲಾಸ್ಪತ್ರೆಯ ನರಸಿಂಹರಾಜ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಸುಮಾರು 16 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿರುವ ತೀವ್ರ ನಿಗಾ ಘಟಕದ 24x7 ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡುವ ಮುಖಾಂತರ ಬಡ ರೈತ ಕೂಲಿ ಕಾರ್ಮಿಕರ ಆರೋಗ್ಯಕ್ಕೆ, ಅಪಘಾತವಾದಾಗ ಹೆರಿಗೆ ಸಮಯದಲ್ಲಿ ಮಕ್ಕಳಿಗೆ ಅತಿ ತುರ್ತು ಪರಿಸ್ಥಿತಿಯಲ್ಲಿ ಅನುಕೂಲವಾಗುವ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿ ಬಡವರ ಆರೋಗ್ಯಕ್ಕೆ ಅನುಕೂಲ ಮಾಡಿಕೊಡಬೇಕೆಂತೇಳಿ ಮಾನ್ಯರನ್ನು ಒತ್ತಾಯ ಮಾಡ್ತಾ ಇದ್ದೀವಿ.